ಈ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಇವತ್ತಿಗೆ 6ನೇ ದಿನಕ್ಕಾಗ್ತಾ ಇದೆ. 6ನೇ ದಿನಕ್ಕೆ ಕಾಲಿಟ್ಟಿರುವಂತಹ ಕಾರ್ಯಾಚರಣೆಯ ಸ್ಪೀಡ್ ಮತ್ತು ಯಾವ ಏರಿಯಾದಲ್ಲಿ ನಡೀತಾ ಇದೆ ಕಾರ್ಯಾಚರಣೆ, ಅಲ್ಲಿ ಸಿಗ್ತಾ ಇರುವ ರೆಸ್ಪಾನ್ಸ್ ಹೇಗಿದೆ, ಆ ಡೀಟೇಲ್ಸ್ ನೋಡೋಣ. ವಿಜಯನಗರದ RPC ಲೇಔಟ್ನಲ್ಲಿ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಹಣ್ಣು ತರಕಾರಿ ಅಂಗಡಿಗಳಿಗೆ ಫುಟ್ಪಾತ್ನಲ್ಲಿ ಅಂಗಡಿ ಇಡಬೇಡಿ ಅಂತ ಸೂಚನೆಯನ್ನು ಕೊಡಲಾಗಿದೆ. ಟೀ ಅಂಗಡಿಗೆ ಕಬ್ಬಿಣದ ಮೆಟ್ಟಿಲನ್ನು ಮಾಲೀಕರು ಹಾಕ್ಕೊಂಡಿದ್ರು. ಗ್ಯಾಸ್ ಕಟ್ಟರ್ ಮೂಲಕ ಮೆಟ್ಟಿಲುಗಳನ್ನು ಸಿಬ್ಬಂದಿ ತೆರವು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ವೇಳೆ ಕೆಲವರೆಲ್ಲ ಅತೃಪ್ತಿಯನ್ನು ಹೊರ ಹಾಕಿದ್ರು. ನೋಟಿಸ್ ಕೊಟ್ಟಿಲ್ಲ, ನಮಗೆ ಹೆಂಗೆ ಬೇಕಂಗೆ ಕೆಲಸ ಮಾಡ್ತಿದ್ದೀರಿ ಅಂತ. ಇನ್ನು ಕೆಲವರು ನಾವು ಹೊಟ್ಟೆಪಾಡಿಗೆ ಏನು ಮಾಡಬೇಕು ಹಾಗಾದರೆ ಅಂತೆಲ್ಲ ಎಂದಿನಂತೆ ಆಕ್ರೋಶ, ಅಸಮಾಧಾನ ಸ್ಫೋಟ ಆಯಿತು. ಬೆಂಗಳೂರಲ್ಲಿ 6ನೇ ದಿನ ಮುಂದುವರಿತಾ ಇದೆ. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇರುವಂಥದ್ದು ವಿಜಯನಗರದಲ್ಲಿದ್ದೇನೆ. ವಿಜಯನಗರದ RPC ಲೇಔಟ್ನಲ್ಲಿ ಏನು ಒತ್ತುವರಿಯನ್ನು ಮಾಡ್ಕೊಂಡಿರ್ತಾರೆ ಫುಟ್ಪಾತನ್ನು, ಅದನ್ನು ತೆರವು ಮಾಡುವಂಥ ಕೆಲಸ. ಈ ರೀತಿಯಾಗಿ ಟೀ ಅಂಗಡಿಗಳು ಅಂದರೆ ಟೀ ಸ್ಟಾಲ್ಗೆ ಈ ರೀತಿಯಾಗಿ ಸ್ಟೆಪ್ಸನ್ನು ಮಾಡ್ಕೊಂಡಿದ್ರು. ಫುಟ್ಪಾತ್ ಮೇಲೆ ಕಬ್ಬಿಣದ ಗ್ರಿಲ್ಗಳನ್ನು ಪರ್ಮನೆಂಟಿಗೆ ಹಾಕಿ ಅದನ್ನು ಒತ್ತುವರಿ ಆಗಿತ್ತು, ಅದನ್ನು ತೆರವು ಮಾಡುವಂಥ ಕೆಲಸ ಈಗ ಆಗ್ತಾ ಇದೆ. GBA AE ನೇತೃತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ. AE ಕೂಡ ಇಲ್ಲಿದ್ದಾರೆ, ಹಾಗೆ BBMP ಸಿಬ್ಬಂದಿಗಳು ಕೂಡ ಸ್ಥಳದಲ್ಲಿರುವಂಥದ್ದು. ಒಟ್ಟಾರೆ ಈ ಏನು ಅಂಗಡಿಗಳು ಅಂದರೆ ತರಕಾರಿ ಅಂಗಡಿ ಆಗಿರ್ಬೋದು, ಹಣ್ಣಿನ ಅಂಗಡಿಯವರು ಹೊರಗಡೆ ಕ್ರೇಟ್ಗಳನ್ನು ಇಡುವಂಥದ್ದು ಅದೆಲ್ಲವೂ ಕೂಡ ಮಾಡ್ಕೊಂಡಿದ್ರು. ಅವ್ರಿಗೂ ಕೂಡ ಈಗಾಗಲೇ ಸೂಚನೆಯನ್ನು ಕೊಡಲಾಗಿರುವಂಥದ್ದು, ಕೂಡಲೇ ತೆರವು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ. ಹಾಗೆ JCBಯನ್ನು ಅಂದರೆ ಕೆಲವರು ಮೆಟ್ಟಿಲುಗಳನ್ನು ಅಂದರೆ ಪರ್ಮನೆಂಟ್ ಆಗಿ ಮೆಟ್ಟಿಲುಗಳನ್ನು ಮಾಡ್ಕೊಂಡಿರ್ತಾರೆ, ಅವುಗಳನ್ನು ಕೂಡ ತೆರವು ಮಾಡೋದಕ್ಕೆ JCB ಕೂಡ ರೆಡಿ ಆಗಿದೆ. ಒಟ್ಟಾರೆ 6ನೇ ದಿನ ಈ ಫುಟ್ಪಾತ್ ತೆರವು ಕಾರ್ಯಾಚರಣೆ ಅಂದರೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಎಲ್ಲ ರೀತಿಯಾಗಿ ಸಿದ್ಧತೆಗಳನ್ನು ಮಾಡ್ಕೊಂಡ್ಬಂದು ಈಗ ತೆರವು ಕಾರ್ಯಾಚರಣೆಯನ್ನು GBA ಮಾಡ್ತಾ ಇದೆ. ಈ ರೀತಿಯಾಗಿ ಅಂದರೆ ಯಾರೆಲ್ಲ ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರೆ ಅವೆಲ್ಲದಕ್ಕೂ ಕೂಡ ಮುಲಾಜಿಲ್ಲದೆ ಈ ರೀತಿಯಾಗಿ ತೆರವು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇರುವಂಥದ್ದು. ಈ ಕಬ್ಬಿಣದ ಗ್ರಿಲ್ಗಳನ್ನು ಅಂದರೆ ಸ್ಟೆಪ್ಸನ್ನು ಏನು ಹಾಕ್ಕೊಂಡಿದ್ರು ಅದನ್ನು ಕೂಡ ತೆಗೆದು ಹಾಕುವಂಥ ಕೆಲಸವನ್ನು ಈಗ ಮಾಡಲಾಗ್ತಾ ಇರುವಂಥದ್ದು. ಅಂದರೆ ಯಾವುದೇ ರೀತಿಯಂಥ ಮುಲಾಜಿಲ್ಲ, ನಮಗೆ ಸ್ಟ್ರಿಕ್ಟ್ ಆಗಿ ರೂಲ್ ಇದೆ, ಸೂಚನೆ ಬಂದಿರೋದ್ರಿಂದ ತೆರವು ಮಾಡುವಂಥ ಕೆಲಸವನ್ನು ಮುಂದುವರಿಸ್ತೀವಿ ಅನ್ನುವಂಥದ್ದು. ಈಗ 6ನೇ ದಿನ ಇದು ಈಗ ಶುರುವಾಗಿದೆ. ವಿಜಯನಗರದ RPC ಲೇಔಟ್ನಲ್ಲಿ ಇದು ಮುಂದುವರಿಯುತ್ತೆ. ಹಲವರಿಗೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಡಲಾಗಿರುವಂಥದ್ದು. ಯಾರೆಲ್ಲ ತೆರವು ಮಾಡಿರಲ್ಲ ನಾವೇ ಏಕಾಏಕಿ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಇಲ್ಲಿನ ಅಧಿಕಾರಿಗಳು ಕೊಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜು ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ TV, ಬೆಂಗಳೂರು.